ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಮೈಸೂರು ಅರಮನೆಯಲ್ಲಿ ಲಿಂಗ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಚಿತ್ರೀಕರಣಕ್ಕೆ ಆರಂಭದಲ್ಲಿ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದರೆ ಅರಮನೆ ಆಡಳಿತದ ವಿರೋಧದ ನಡುವೆಯೂ ನಟ ರಜನಿಕಾಂತ್ ಅಭಿನಯದ ಲಿಂಗ ಚಿತ್ರದ ಚಿತ್ರೀಕರಣ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ನಡೀತಾ ಇದೆ. ಮೈಸೂರು ಅರಮನೆಯಲ್ಲಿ ಲಿಂಗ ಚಿತ್ರದ ಚಿತ್ರೀಕರಣ ಈಗ ಸಾಗ್ತಾ ಇದೆ. ಚಿತ್ರೀಕರಣಕ್ಕೆ ಹಿಂದೆ ಆರಂಭದಲ್ಲಿ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ಅರಮನೆ ಆಡಳಿತದ ವಿರೋಧದ ನಡುವೆಯೂ ಕೂಡ ನಟ ರಜನಿಕಾಂತ್ ಅಭಿನಯದ ಲಿಂಗ ಚಿತ್ರದ ಶೂಟಿಂಗ್ ಇವತ್ತು ಬೆಳಗ್ಗೆಯಿಂದಲೇ 5 ಗಂಟೆಯಿಂದ ಆರಂಭ ಆಗಿದೆ. ಮೈಸೂರಿನ ಅರಮನೆಯಲ್ಲಿ ಲಿಂಗ ಚಿತ್ರದ ಶೂಟಿಂಗ್ ಈಗ ನಡೀತಾ ಇದೆ. ಆಡಳಿತ ಮಂಡಳಿಯ ವಿರೋಧ ನಡುವೆಯೂ ಈ ಒಂದು ಶೂಟಿಂಗ್ ನಡೀತಾ ಇದೆ. ಬೆಳಗ್ಗೆ 5 ಗಂಟೆಯಿಂದ ಈ ಒಂದು ಚಿತ್ರೀಕರಣ ಆರಂಭ ಆಗಿದೆ. ಲಿಂಗ ಚಿತ್ರದ ಚಿತ್ರೀಕರಣಕ್ಕೆ ಹಿಂದೆ ಅರಮನೆ ಆಡಳಿತ ಮಂಡಳಿಯೊಂದು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಈಗಲೂ ಕೂಡ ಅರಮನೆಯ ಆಡಳಿತ ಮಂಡಳಿ ಅನುಮತಿ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೂ ಕೂಡ ಬೆಳಗ್ಗೆಯಿಂದಲೇ ಈ ಒಂದು ಶೂಟಿಂಗ್ ಆರಂಭಗೊಂಡಿದೆ. ಬೆಳಗ್ಗೆ 5 ಗಂಟೆಯಿಂದ ಈ ಚಿತ್ರೀಕರಣ ನಡೀತಾ ಇದೆ ಅನ್ನುವ ಒಂದು ಮಾಹಿತಿ ಲಭ್ಯವಾಗಿದೆ. ಆಡಳಿತ ಮಂಡಳಿಯ ವಿರೋಧದ ನಡುವೆಯೂ ರಜನಿಕಾಂತ್ ಅವರು ಅಭಿನಯಿಸ್ತಾ ಇರುವಂತಹ ಲಿಂಗ ಚಿತ್ರದ ಚಿತ್ರೀಕರಣ ಅಲ್ಲಿ ಸಾಗ್ತಾ ಇದೆ. ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಮೈಸೂರಿನ ಅರಮನೆಯಲ್ಲಿ ಲಿಂಗ ಚಿತ್ರದ ಶೂಟಿಂಗ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಅರಮನೆಯ ಆಡಳಿತ ಮಂಡಳಿ. ಈಗ ಅನುಮತಿ ಸಿಕ್ಕಿದೆಯಾ ಅಥವಾ ಅನುಮತಿ ಇಲ್ಲದೇನೆ ಇಲ್ಲಿ ಚಿತ್ರೀಕರಣ ಸಾಗ್ತಾ ಇದೆಯಾ, ಹೇಗೆ? ನಮಿತಾ, ಏನಂತಂದ್ರೆ ಒಂದು ಮೂಲದ ಪ್ರಕಾರ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಆದ್ರೂ ಕೂಡ ಅನುಮತಿ ಸಿಕ್ಕದೆ ಅವರು ಒಳಗಡೆ ಶೂಟಿಂಗ್ ನ ನಡೆಸ್ತಿದ್ದಾರೆ ಅಂತ ಹೇಳಿ ಒಂದು ಮಾತುಗಳು ಕೇಳಿ ಬರ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮೈಸೂರಿನ ಯಾವುದೇ ಠಾಣೆಯಲ್ಲೂ ಕೂಡ ಇವರು ಯಾವುದೇ ಅಂದ್ರೆ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿ ಇವರು ಪರ್ಮಿಷನ್ ತಗೊಂಡಿಲ್ಲ. ಬಹು ನಿರೀಕ್ಷಿತ ಅಂದ್ರೆ ರಜನಿಕಾಂತ್, ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಲಿಂಗ ಚಿತ್ರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮುಹೂರ್ತ ಕಂಡಿತು. ಈ ಚಿತ್ರದ ಚಿತ್ರೀಕರಣಕ್ಕೆ ಮೊದಲಿಗೆ ಮೈಸೂರಿನ ಅರಮನೆಯಲ್ಲಿ ಚಿತ್ರೀಕರಣ ಕೋರಿ ಒಂದು ಅವಕಾಶನ ಕೋರಿ ಒಂದು ಕೇಳಿದ್ರು. ಆದ್ರೆ ಅದಕ್ಕೆ ಮೊದಲು ನಿರಾಕರಣೆ ಮಾಡಲಾಗಿತ್ತು. ಆದರೆ ಈ ನಿರಾಕರಣೆ ನಡುವೆಯೂ ಇವತ್ತು ಚಿತ್ರೀಕರಣ ನಡೆದಿರೋ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಆಡಳಿತ ಮಂಡಳಿ ಮತ್ತು ಯಾರನ್ನ ಪರ್ಮಿಷನ್ ಕೇಳಿದ್ದಾರೆ, ಹಾಗೆ ಯಾವ ರೀತಿ ಚಿತ್ರೀಕರಣ ಮಾಡ್ತಾರೆ ಅಂದ್ರೆ ಯಾರಿಗೂ ಕೂಡ ತಿಳಿದು ಬಂದಿಲ್ಲ. ಒಂದು ಮೂಲದ ಪ್ರಕಾರ ಅರಮನೆಯ ಅಂದ್ರೆ ಮಹಾರಾಜರಿಗೆ ಸೇರಿದಂತಹ ಪ್ರಮೋದ ದೇವಿ ಒಡೆಯರ್ ಅವರಿಗೆ ಸೇರಿದಂತಹ ಅರಮನೆಯ ಅವ್ರ ಹತ್ರ ಬಳಿ ಪರ್ಮಿಷನ್ ತೆಗೆದುಕೊಂಡಿರಬಹುದು ಅಂತ ಹೇಳಿ ಮಾಹಿತಿ ಇದೆ. ಆದ್ರೆ ಅರಮನೆ ಆಡಳಿತ ಮಂಡಳಿಯ ಪರ್ಮಿಷನ್ ಮಾತ್ರ ಈವರೆಗೂ ಕೂಡ ಯಾರು ತಗೊಂಡಿಲ್ಲ. ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಶೂಟಿಂಗ್ ನಡೀತಾ ಇದೆ, ಇನ್ನೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ ಹಾಗಾದ್ರೆ ರವಿ, ಹೇಗೆ? ನಮಿತಾ, ಎಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅರಮನೆಗೆ ಪ್ರವೇಶವನ್ನ ಬೆಳಿಗ್ಗೆ 10 ಗಂಟೆಯಿಂದ ನೀಡಲಾಗುತ್ತೆ. ಹಾಗಾಗಿ 10 ಗಂಟೆ ಒಳಗೆ ಯಾರು ಕೂಡ ಬರ್ಲಿಕ್ಕಿಲ್ಲ. ಅರಮನೆಯ ಸಿಬ್ಬಂದಿಗಳನ್ನು ಬಿಟ್ರೆ ಅಥವಾ ಕೆಲವು ಪೊಲೀಸರನ್ನ ಬಿಟ್ರೆ ಯಾರು ಕೂಡ ಅಲ್ಲಿ ಇರೋದಿಲ್ಲ. ಹಾಗಾಗಿ ಯಾರಿಗೂ ಕೂಡ ಈ ವಿಷಯ ತಿಳಿದು ಬಂದಿರಲಿಲ್ಲ. ನಮ್ಗೆ ಈಗ ಸಿಕ್ಕಿರೋ ಫೋಟೋಗಳು ಹಾಗೂ ವಿಡಿಯೋ ಪ್ರಕಾರ, ಮಾಹಿತಿ ಪ್ರಕಾರ ಅವರು ಬೆಳಿಗ್ಗೆ 5 ಗಂಟೆಯಿಂದಲೇ ಕೂಡ ಈ ಒಂದು ಅಂದ್ರೆ ಚಿತ್ರೀಕರಣದಲ್ಲಿ ಮಗ್ನರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಈಗಷ್ಟೇ ನಮ್ಗೆ ಸಿಕ್ಕಿರೋ ಫೋಟೋಗಳು, ಎಕ್ಸ್ಕ್ಲೂಸಿವ್ ಫೋಟೋಗಳ ಪ್ರಕಾರ ಇದು ಸತ್ಯ ಆಗಿದೆ ನಮಿತಾ. ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.